ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾ ಶೇಷಕಲ್ಯಾಣ ಕಲನಾಕಲ್ಪಪಾದಪೋ. ಭಗವಂತನಿಂದ ವಿಮುಖರಾಗಿ ಅಧರ್ಮದಲ್ಲಿ ಮನಸ್ಸನ್ನಿಟ್ಟು ಭಾರತ ಭೂಮಿಯಲ್ಲಿ ಹುಟ್ಟಿದ ಅನೇಕ ಸಜ್ಜನರು ಪಾಪ ಕಾರ್ಯವನ್ನು ಮಾಡುವುದನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಭಗವಂತನಿಂದ ಆಜ್ಞಪ್ತರಾದ ಅನೇಕ ಸಜ್ಜನರು ನಾನಾ ವಿಧವಾದ ರೀತಿಯಲ್ಲಿ ಇಲ್ಲಿ ಅವತಾರವನ್ನು ಮಾಡಿ ದುರ್ಜನರ ಸಂಪರ್ಕದಿಂದ ತಮ್ಮ ಜೀವನವನ್ನು ನಾಶ ಮಾಡಿಕೊಂಡವರನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿದ್ದಾರೆ. ಅಂತಹ ಸಜ್ಜನರ ಪೈಕಿಯಲ್ಲಿ ನಾವು ಅನೇಕರನ್ನು ಗುರುತಿಸ್ತಾ ಇದ್ದೇವೆ. ಮೋಕ್ಷವನ್ನು ಹೊಂದಬೇಕು ಎಂಬತಕ್ಕಂತಹ ಸಜ್ಜನರಿಗೆ ಇರುವ ಒಂದೇ ಒಂದು ಮಾರ್ಗ ವೇದಶಾಸ್ತ್ರಗಳ ಅಧ್ಯಯನ. ಈ ವೇದಶಾಸ್ತ್ರಗಳ ಅಧ್ಯಯನವನ್ನು ಎಲ್ಲರಿಗೂ ಮಾಡಲಿಕ್ಕೆ ಅನುಕೂಲ ಮತ್ತು ಪುಣ್ಯ ಎರಡೂ ಇರೋದಿಲ್ಲ. ಪುಣ್ಯವಂತರಿಗೆ ಮಾತ್ರ ಶಾಸ್ತ್ರವನ್ನು ಓದುವ ಯೋಗ್ಯತೆ, ಅನುಕೂಲ ಎಲ್ಲವೂ ಸಿಗತ್ತೆ. ಪುಣ್ಯವಂತರಲ್ಲದೆ ಇದ್ದವರಿಗೆ ಸಿಗಲ್ಲ. ಅಂಥವರಿಗೂ ಶ್ರೀಮದ್ ಆಚಾರ್ಯರ ವೇದಗಳ ಶಾಸ್ತ್ರದ ರಹಸ್ಯವನ್ನು ತಿಳಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ ಶ್ರೀಪಾದರಾಜರು ಮಹಿಮಾವಂತರು ವ್ಯಾಸರಾಜರನ್ನು ಈ ಮಾರ್ಗದಲ್ಲಿ ಬಿಟ್ಟಿದ್ದಾರೆ. ಸಕಲ ವೇದಗಳ ಉಪನಿಷತ್ತುಗಳ ಸಾರವನ್ನು ಕನ್ನಡದಲ್ಲಿ ಹೇಳಬೇಕು ಎಂಬುದಾಗಿ ಶ್ರೀಪಾದರಾಜರು ತಾವೇ ಪ್ರಪ್ರಥಮವಾಗಿ ಪೀಠಿಕೆಯನ್ನು ಹಾಕಿದ್ದಾರೆ. ತಮ್ಮ ಕಾಲದಲ್ಲಿ ಕನ್ನಡ ಎಂಬತಕ್ಕಂಥದ್ದು ಮೈಲಿಗೆ ಭಾಷೆ ಅಂತ, ಮಡಿ ಹುಟ್ಟಾಗ ಕನ್ನಡ ಮಾತಾಡಬಾರ್ದಾಗಿತ್ತು. ಆಗಿನ ಕಾಲದಲ್ಲಿ ಸಂಸ್ಕೃತದಲ್ಲೇ ಮಾತಾಡಬೇಕಿತ್ತು. ಅಂಥ ಕಾಲದಲ್ಲಿ ಶ್ರೀಪಾದರಾಜರು ತಾವು ದೇವರ ನಾಮಗಳನ್ನು, ಉಗಾಭೋಗಗಳನ್ನು, ಸುಳಾದಿಗಳನ್ನು ರಚನೆ ಮಾಡಿ ತಮ್ಮ ದೇವರ ಪೂಜಾ ಸಮಯದಲ್ಲಿ ಪುರಾಣೈ ಪ್ರಾಕೃತೈರಪಿ ಅಂತ ಭಾಗವತದಲ್ಲಿ ಆ ಪೂಜೆ ಮುಗಿದ ಮೇಲೆ ಕನ್ನಡದ ದೇವರ ನಾಮಗಳನ್ನು ಹಾಡಲೇಬೇಕು ಅಂತ ಭಾಗವತ ಅನ್ನತ್ತೆ. ಅದಕ್ಕಾಗಿ ಶ್ರೀಪಾದರಾಜರು ತಾವು ಅನೇಕ ಪದಪದ್ಯ ಸುಳಾದಿಗಳನ್ನು ಮಾಡಿ ಭಕ್ತಿ ಪಂಥವನ್ನು, ಜ್ಞಾನ ಮಾರ್ಗವನ್ನು ಇವೆಲ್ಲವನ್ನು ಬೆಳೆಸಿದರು. ಅವರ ನಂತರದಲ್ಲಿ ಹೆಚ್ಚು ಇದನ್ನು ವಿಸ್ತಾರ ಮಾಡಿದವರು ನಮ್ಮ ವ್ಯಾಸರಾಜರು. ಅವರ ನಂತರದಲ್ಲಿ ವ್ಯಾಸರಾಜರಿಗೂ ಒಂದು ಸೀಮಿತೆ ಇತ್ತು. ಯಾಕೆಂದರೆ ವ್ಯಾಸರಾಜರು ಸ್ವಾಮಿಗಳು. ಎಲ್ಲರ ಮನೆಗಳಿಗೆ ಹೋಗಿ ಈ ಒಂದು ಪ್ರಕಾರವನ್ನು, ದಾಸಾಹಿತ್ಯದ ಪ್ರಕಾರವನ್ನು ಅವರಿಗೆ ಹಂಚಲಿಕ್ಕೆ ಅವರಿಗೆ ಆ ಸಾಮರ್ಥ್ಯ ಇರಲಿಲ್ಲ. ಅವರ ಅಪೇಕ್ಷೆಯಂತೆ ಆಗಿನ ಕಾಲದಲ್ಲಿ ಸಿಕ್ಕವರೇ ಪುರಂದರದಾಸರು ಅಥವಾ ಶ್ರೀನಿವಾಸ ನಾಯಕರು. ಆನಂತರದಲ್ಲಿ ಆ ಪರಂಪರೆ ಬೆಳಕೊಂಡು ಬಂತು. ಆ ಪರಂಪರೆ ಬೆಳಕೊಂಡು ಬಂದು ಪುರಂದರದಾಸರ ನಂತರದಲ್ಲಿ ದೊಡ್ಡ ಅಪರೋಕ್ಷ ಜ್ಞಾನಿಗಳಾಗಿ ಹೊರಹೊಮ್ಮಿ ಅನೇಕ ಪದಪದ್ಯ ಸುಳಾದಿಗಳನ್ನು ಜಗತ್ತಿಗೆ ಕೊಟ್ಟವರೇ ವಿಜಯದಾಸ ಮಹನೀಯರು. ಅವರಾದ ನಂತರದಲ್ಲಿ ಅವರ ಕಾಲದಲ್ಲಿ ಸಮಕಾಲೀನರಾದವರು, ವಿಜಯದಾಸರ ಕಾಲದಲ್ಲಿ ಸಮಕಾಲೀನರಾದವರು ಗೋಪಾಲದಾಸರು, ಜಗನ್ನಾಥದಾಸರು. ಇವರು ಮೂರೂ ಜನ ಸಮಾನಕಾಲೀನರಾದವರು. ಇವತ್ತು ಅಂಥವರೊಬ್ಬರ ಕಾಲದಲ್ಲಿ ಇದೇ ಜಾಗದಲ್ಲಿ ಒಬ್ಬ ವ್ಯಕ್ತಿಗೆ ಉದ್ಧಾರವನ್ನು ಮಾಡಿದ ಜಾಗ ಇದು. ವಿಜಯದಾಸರು ಇಲ್ಲಿಗೆ ಬಂದಿದ್ದರು. ಇಲ್ಲಿಗೆ ವಿಜಯದಾಸರು ಬಂದಾಗ ರಾಯಚೂರಿನ ಪಕ್ಕದ ಜಾಗದಿಂದ ಚೀಕಲಪರ್ವಿಯಿಂದ ವಿಜಯದಾಸರು ಬಂದು ಇಲ್ಲೊಂದು ರತ್ನ ಇದೆ ಅಂತ ಗೊತ್ತಾಯಿತು. ಆ ರತ್ನ ತುಂಬ ಪುಣ್ಯ ಸಂಪಾದನೆ ಮಾಡಿತ್ತು, ಭಯಂಕರ ಪುಣ್ಯ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ವ್ಯಕ್ತಿ ಅಂದರೆ ಎಲ್ಲರ ಪೂರ್ವ ಜನ್ಮದ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದ. ಗಾಯತ್ರಿ ಮಂತ್ರದ ಜಪದ ಸಿದ್ಧಿಯನ್ನು ಮಾಡಿಕೊಂಡು ತಾನಿಲ್ಲಿ ಕೂತ್ಕೊಂಡು ಗದ್ವಾಲ್ ರಾಜರಿಗೆಲ್ಲರಿಗೂ ಕೂಡ ಜನ್ಮ ಜನ್ಮಾಂತರಗಳ ಬಗ್ಗೆ ಹೇಳಿ ಅವರಿಗೆ ಕೊಟ್ಟ ಕಾಣಿಕೆಗಳಿಂದ ತಾನು ಜೀವನ ಮಾಡ್ತಾ ಇದ್ದ. ನಮ್ಮ ವಿಜಯದಾಸರು ಬಂದರು, ಒಂದೇ ಮಾತು ಅವ್ರು ಹೇಳಿದ್ದು, ಭಾಗಣ್ಣ ಅಂಗಡಿ ಮುಚ್ಚು ಅಂತ. ಅಂಗಡಿ ಮುಚ್ಚು, ಆ ಮಾತು ಅವರವರಿಗೆ ಅರ್ಥ ಆಗಬೇಕದು. ಕೆಲವು ಮಾತುಗಳು ಕೆಲವರಿಗೆ ಬೇಗ ಅರ್ಥ ಆಗತ್ತೆ. ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಕಿಂಪಶು ಪೂರ್ವದೇಗೆ ಎಂದರು. ನೀನೇನು ಪ್ರಾಣಿ ಏನು ಅಂತ ಕೇಳಿದ್ರು, ಅರ್ಥ ಆಗೋಯ್ತು ಅವರಿಗೆ. ಅವರು ಉದ್ಧಾರ ಆಗಿ ಹೋಗ್ಬಿಟ್ರು. ಅಂಗಡಿ ಮುಚ್ಚು ಭಾಗಣ್ಣ ಅಂದರು ವಿಜಯದಾಸರು. ಅವರು ಭಾಗಣ್ಣ ಹೋಗಿ ಗೋಪಾಲದಾಸರಾದ ಜಾಗ ಇದು. ಗೋಪಾಲದಾಸರು ಸಂಕಾಪುರದಲ್ಲಿ ಇಲ್ಲೇ ಗಾಯತ್ರಿ ಮಂತ್ರದ ಪುನಶ್ಚರಣೆಯನ್ನು ಮಾಡಿ, ಇತಿಹಾಸದಲ್ಲಿ ಬಹಳ ಜನ ಮಾಡಿಲ್ಲ ಗಾಯತ್ರಿ ಮಂತ್ರದ ಪುನಶ್ಚರಣೆಯನ್ನು.
ನಮ್ಮ ಗೋಪಾಲದಾಸರು ಮಾಡಿದ ಜಾಗ ಇದು, ಇಲ್ಲಿ ಭಗವಂತ ಒಲಿದ ಜಾಗ. ಅವ್ರಿಗೆ ಒಂದೇ ಮಾತು ಹೇಳಿದ್ರು, ಅಂಗಡಿ ಮುಚ್ಚು ಅಂದರು. ಅಂಗಡಿ ಅಂದರೆ ಏನು ಅಂದರೆ ಕಷ್ಟಪಟ್ಟು ಸಾಧ್ಯ ಮಾಡಿಕೊಂಡ ಪುಣ್ಯ ಗಾಯತ್ರಿ ಮಂತ್ರ. ಅದನ್ನು ಯಾರದೋ 3 ಜನ್ಮ ಅವರ ಹಿಂದಿನ 6 ಜನ್ಮದ ಬಗ್ಗೆ ಜ್ಯೋತಿಷ್ಯ ಹೇಳಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ, ನಿನ್ನ ಹಿಂದಿನ ಜನ್ಮ ನಿನ್ನ ಮುಂದಿನ ಜನ್ಮದ ಬಗ್ಗೆ ನೋಡು ಅಂತ. ಆಗ ಭಾಗಣ್ಣ ಅವರು ಗೋಪಾಲದಾಸರ ಶಿಷ್ಯರಾಗುತ್ತಾರೆ. ಶಿಷ್ಯರಾಗಿ ಅವರಿಗೆ ಗೋಪಾಲ ವಿಠಲ ಅಂತ ಅಂಕಿತವನ್ನು ಕೊಡ್ತಾರೆ. ಅವರು ಗೋಪಾಲದಾಸರಾಗುತ್ತಾರೆ. ಗೋಪಾಲದಾಸರು ತಮಗೆ ಕೊಟ್ಟ ಅನುಗ್ರಹವನ್ನು 40 ವರ್ಷ ಆಯುರ್ದಾನವನ್ನು ನಮ್ಮ ಶ್ರೀನಿವಾಸಾಚಾರ್ಯರಿಗೆ ಕೊಟ್ಟು ಜಗನ್ನಾಥದಾಸರು ಅಂತ ಮಾಡಿದರು. ಅಂತಹ ಜಗನ್ನಾಥದಾಸರ ಸ್ವಪ್ನಲಬ್ಧವಾಗಿ ಸಿಕ್ಕ ಶ್ರೇಷ್ಠವಾದ ಅಂಕಿತದಿಂದ ಉದ್ಧಾರವಾದವರ ಆರಾಧನಾ ಮಹೋತ್ಸವ ಇವತ್ತು. ಶ್ಯಾಮಸುಂದರದಾಸರ ಆರಾಧನಾ ಮಹೋತ್ಸವ. ಮಾನವೀಯ ಗುಂಡಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾದವರು. ಕುಲಕರ್ಣಿಕಿ ವೃತ್ತಿಯನ್ನು ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ಬಲ್ಲಟಿಗೆಗೆ ಬರ್ತಾರೆ, ಅನೇಕ ಕಡೆಗೆ ಹೋಗುತ್ತಾರೆ. ಎಲ್ಲಿ ಹೋದರೂ ಅವರಿಗೆ ತೃಪ್ತಿ ಆಗೋದೇ ಇಲ್ಲ. ಮಗನಿಗೆ ಮಾತು ಬರದೇ ಇದ್ದಾಗ ಶ್ಯಾಮಾಚಾರ್ಯರು, ಶ್ಯಾಮಸುಂದರರ ತಂದೆ ಶ್ಯಾಮಾಚಾರ್ಯರು ಗುರು ಜಗನ್ನಾಥದಾಸರ ಬಳಿಯಲ್ಲಿ ಕರ್ಕೊಂಡು ಹೋಗುತ್ತಾರೆ. ಕರ್ಕೊಂಡೋಗಿ ಹುಡುಗನಿಗೆ ಮಾತೇ ಬರ್ತಾ ಇಲ್ಲ, ಏನು ಮಾಡಬೇಕು ಅಂದಾಗ, ಇನ್ನು ಕೆಲವೇ ವರ್ಷದಲ್ಲಿ ಮಾತಾಡ್ತಾನೆ, ಆಶು ಕವಿ ಆಗುತ್ತಾನೆ ಅಂತ ಗುರು ಜಗನ್ನಾಥದಾಸರು ಕೋಸಿಗಿ ಮುತ್ಯಪ್ಪ ತಾತಪ್ಪ ಅಂತ ಅವ್ರಿಗೆ ಹೆಸರು, ಅವರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಬಲದಿಂದ ಒಂದು ದಿವಸ ಶಾಲೆಯಲ್ಲಿ ಯಾರೊಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ, ಏನಾರು ಕವಿತಾ ಬರೀಬೇಕು ಅಂತ. ಆಗಿನ ಕಾಲದಾಗೆಲ್ಲ ಯಾರು ಬರೀತಾರೆ ಅಂತ ಕೇಳಿದಾಗ ನಮ್ಮ ಗುಂಡಾಚಾರ್ಯರಿಗೆ ಶ್ಯಾಮಸುಂದರನ ಕೇಳ್ತಾರೆ, ಬರೀತ್ಯಾ ಅಂತ. ಭಾಳ ಅದ್ಭುತವಾಗಿ ಕವಿತೆಯನ್ನು ಬರೀತಾರೆ. ಅದೇ ಪ್ರಾರಂಭವಾಗಿ ಅನೇಕ ಜನರು ಬಯಲಾಟಕ್ಕೆಲ್ಲ ನಮಗೆ ಬರ್ಕೊಡು ಅಂತ ಕೇಳ್ತಾರೆ. ಬಯಲಾಟಗಳ ಗೀತೆಗಳನ್ನು ಅದನ್ನು ಇದನ್ನು ಬರೆದು ಕೊನೆಗೆ ಇದೇನು ನರಸ್ತುತಿ, ಇದು ಪ್ರಯೋಜನ ಇಲ್ಲ, ನರಹರಿಯ ಸ್ತೋತ್ರವನ್ನು ಮಾಡಬೇಕು ಅಂತೇಳಿ ಅವರು ಕೊನೆಗೆ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಪಾರಾಯಣ 24 ಗಂಟೆ, ಇನ್ನೇನು ಬೇರೆ ಯಾವ ಗ್ರಂಥ ಇಲ್ಲ, ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಸಂಪೂರ್ಣ ಪಾರಾಯಣವನ್ನು ದಿನವೂ ಮಾಡ್ತಾ 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 ಮಾನವಿಯಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಿದಾಗ ಒಂದು ದಿವಸ ಸ್ವಪ್ನದಲ್ಲಿ ಜಗನ್ನಾಥದಾಸರು ಬಂದರು. ಅವರ ಹೆಸರನ್ನೇ ಶ್ಯಾಮಸುಂದರ ಅಂತ, ಶ್ಯಾಮಸುಂದರ ವಿಠ್ಠಲ ಅಂತ, ದಾಸರು ಅಂತ ಅವರು ಪ್ರಸಿದ್ಧರಾಗುತ್ತಾರೆ. ಅಂತಹ ಶ್ಯಾಮಸುಂದರ ವಿಠ್ಠಲರು ಏನಿದ್ದಾರಲ್ಲ, ಅವರಿಂದ ಸ್ವಪ್ನಲಬ್ಧವಾದವರು ಮತ್ತು 3 ಜನ. ಅಭಿನವ ಪ್ರಾಣೇಶದಾಸರು ಅಂಥೇಳಿ ನಮ್ಮ ಮಂತ್ರಾಲಯದ ಲಕುಮೀಶದಾಸರು, ನಮ್ಮ ಅಧ್ಯಾತ್ಮ ಬಂಧುಗಳು ಆಗಿರತಕ್ಕಂಥವರು. ಲಕುಮೀಶದಾಸರಿಗೂ ಕೂಡ ಅವರು 3 ಜನರಿಗೆ ಅಂಕಿತವನ್ನು ಕೊಡ್ತಾರೆ. ಹಾಗೆ ಈ ಒಂದು ಶ್ರೇಷ್ಠವಾದ ಪರಂಪರೆ ಬೆಳೆದಿದೆ. ಇಂಥ ಶ್ಯಾಮಸುಂದರ ದಾಸರ ಕವಿತೆಗಳು ಅಂದರೆ ಬಹಳ ಸುಂದರ. ಅದನ್ನು ಹೇಳಲಿಕ್ಕೂ ಚೆಂದ, ಸ್ವಲ್ಪ ಬುದ್ಧಿ ಚುರುಕಿದೆ ಅಂದವರು ವಿಚಾರವನ್ನು ಮಾಡಲಿಕ್ಕೂ ಕೂಡ ಅನೇಕ ಪದಗಳನ್ನು ಜೋಡಿಸ್ತಾ ಇದ್ರು ಅವರು. ಆಗಿನ ಕಾಲದಲ್ಲಿ ಶಾಲೆಗೆ ಹೋಗೋದು, MA PhD ತೊಗೊಳ್ಳೋದು, ಇದು MA ಕನ್ನಡ ಮಾಡೋದು ಅಂತ ಯಾವುದೂ ಇಲ್ಲ. ಅವರ ಕವಿತೆಗಳನ್ನು ನಾವು ನೋಡಿದಾಗ ಬಹಳ ಆಶ್ಚರ್ಯವಾದ ರೀತಿಯಲ್ಲಿ ಕವಿತೆಗಳನ್ನು ಬರೀತಾರೆ. ಅವರ ಬಗ್ಗೆ ನಮ್ಮ ಅಭಿನವ ಪ್ರಾಣೇಶ ವಿಠ್ಠಲರು ಅಂತಾರೆ, ಹರಿದಾಸ ಸಾಹಿತ್ಯ ವಾಂಗ್ಮಯ ಬೆಳೆಸಿದ ಕರ್ನಾಟ ಮಾತೆಯ ಅಚ್ಚುಮೆಚ್ಚಿನ ಪುತ್ರ, ದರಹಸಿತಾನಂದ ಭರಿತ ವಕ್ತ್ರ, ಸರಸ ಕವನಗಳ ಪದ್ಯ ಸುಳಾದಿಗಳ ಸರಸಯಮಕ ಪ್ರಾಸ ಬಂಧುರ ಪದಗಳ ಚರಿತ ಯುಗಾಭೋಗ ಕನ್ನಡ ಸಾಂಗತ್ಯ, ಗುರುವರ ನಿಮ್ಮಯ ಉಪಕಾರ ಸುಜನರು ಮರೆಯರು ಕರುಣಾರ್ಣವ ಶ್ರೀವರ ಅಭಿನವ ಪ್ರಾಣೇಶ ವಿಠ್ಠಲನ ಚರಣ ಸರಸಿಜ ಭೃಂಗ ದೀನ ದಯಾಪಾಂಗ. ಹೀಗೆ ಇವರನ್ನು ಹೊಗಳುತ್ತಾರೆ. ಸಮಯ ಬಹಳ ಆಗಿದೆ, ಆದ್ದರಿಂದ ಒಂದೆರಡೇ ನಮ್ಮ ಶ್ಯಾಮಸುಂದರ ದಾಸರ ಪದಗಳ ಒಂದು ಶ್ರೇಷ್ಠವಾದ ರೀತಿಯನ್ನು ನೋಡೋಣ. ಯಾಕೆಂದರೆ ನಮ್ಮಲ್ಲಿ ಒಂದು ಮಾತಿದೆ, ತುಂಬ ಹಸಿದವರಿಗೆ ಬುದ್ಧಿ ಚುರುಕಾಗೋದಿಲ್ಲ ಅಂತ. ಆದ್ದರಿಂದ ಅವರ ಮೊದಲ ಒಂದು ಪದ ಜಯಮಂಗಳಂ ನಿತ್ಯ ಶುಭಮಂಗಳಂ ಅಂತ, ದಯಪಯೋ ನಿಧಿ ಭಕ್ತ ಭಯಹಾರಿಗೆ ಜಯಮಂಗಳಂ. ಐಕೂರು ನರಸಿಂಹಾಚಾರ್ಯರು ಅಂತ ಭಾಳ ದೊಡ್ಡ ವ್ಯಕ್ತಿಗಳು, ಜ್ಞಾನಿಗಳು. ಕೃಷ್ಣಾ ನದಿ ತೀರದಲ್ಲಿ ಐಕೂರಲ್ಲಿ ಅವರ ಮನೆ. ಅವರು ಬಹಳ ಶ್ರೇಷ್ಠವಾದ ಜ್ಞಾನಿಗಳು. ಭಾಗವತ ಸಾರೋದ್ಧಾರವನ್ನು ಜೀವನದ ದೊಡ್ಡ ದಾರಿದೀಪವನ್ನಾಗಿ ಮಾಡಿಕೊಂಡಿದ್ದವರು ಐಕೂರು ನರಸಿಂಹಾಚಾರ್ಯರು. ನಮ್ಮ ಕೊಪ್ಪರದ ಆಚೆಯ ದಂಡೆಯಲ್ಲಿ ಐಕೂರು ಬರುತ್ತೆ. ಅವರನ್ನು ಹೊಗಳುವಾಗ ಆ ಹೊಗಳೋದ್ರಲ್ಲಿ ಐಕೂರಾಚಾರ್ಯ ಅಂತ ಒಂದು ಪದ ಬರೋದಿಲ್ಲ, ಐಕೂರಾಚಾರ್ಯ ಅಂತ ಒಂದು ಪದ ಬರೋದಿಲ್ಲ. ಅವರ ಬಗ್ಗೆ ಹೇಳ್ತಾ ಹೊರತಾರೆ, ಒಂದೂರು ಮಂದಿರಗೆ ಒಂದೊಂದು ಭವದವರೆಗೆ ಒಂದೊಂದೇ ನುಡಿದವರ ನಿಂದಿಪರಿಗೆ ಒಂದೆರಡು ರಹಿತರಿಗೆ ಒಂದೆರಡು ಭಕುತರಿಗೆ ಭರಿತರಿಗೆ
ಒಂದೆರಡು ರೂಪನಿಗೆ ವಂದನೆಯ ಗೈವರಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಯಾರು ಅಂತ ಗೊತ್ತಾಗೋದು. ಇದು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಒಂದೂರು ಮಂದಿರೆಗೆ ಐಕೂರು ಮಂದಿರೆಗೆ ಅಂತ. ಒಂದೂರು ಅಂದರೆ ಐಕೂರು. ಐಕೂರು ಮಂದಿರೆಗೆ ಒಂದೊಂದು ಭವವರರಿಗೆ ಒಂದೊಂದು ಭವ. 1+1 ಎಷ್ಟಾಯಿತು? 2 ಭವ ಅಂದ್ರೇನು? ಭವ ಅಂದರೆ ಜನ್ಮ. 2 ಜನ್ಮದವರಿಗೆ ಐಕೂರಾಚಾರ್ಯರು 2 ಜನ್ಮದವರಿಗೆ. 2 ಜನ್ಮದವರು ಯಾರು? ಬ್ರಾಹ್ಮಣರು. ದ್ವಿಜರು. ದ್ವಿಜ 2ನೇ ಬಾರಿ ಹುಡ್ತೀವಿ, ಆದ್ದರಿಂದ ಬ್ರಾಹ್ಮಣರಿಗೆ ದ್ವಿಜ ಅಂತ ಹೆಸರು. ಒಂದೊಂದು ಭವದವರಿಗೆ ಒಂದೊಂದು ನುಡಿವ ವರ್ಣ ನಿಂದಿಪರಿಗೆ. ಒಂದೆಂದು ನುಡಿಪ ಎಲ್ಲ ಒಂದೇ, ನೀನು ಒಂದೇ ನಾನು ಅಂತ ನುಡಿವ ಅದ್ವೈತವರನ್ನ ನಿಂದಿಪರಿಗೆ. ಒಂದೆರಡು ರಹಿತರಿಗೆ. ಒಂದೆರಡು ರಹಿತರು ಯಾರು? ತಾಪತ್ರಯ ರಹಿತರು. 3 ತಾಪತ ಆಧ್ಯಾತ್ಮಿಕ ಆದಿಭೌತಿಕ ಆಧ್ಯಾತ್ಮಿಕ 3 ತಾಪತ್ರಯ ರಹಿತರಿಗೆ. ಒಂದೆರಡು ಭರಿತರಿಗೆ. 1-2 ಭರಿತರು. 1+2 ಯಾವುದು? ಜ್ಞಾನ ಭಕ್ತಿ ವೈರಾಗ್ಯ. 3 ಭರಿತರಿಗೆ. ಒಂದೆರಡು ರೂಪನಿಗೆ ವಂದನೆಯ ಗೈವರಿಗೆ. ಒಂದೆರಡು ರೂಪ ಯಾರು? 1+2 3 ರೂಪ. ವಿಶ್ವ, ಪ್ರಾಜ್ಞಾ, ತೈಜಸ. ಈ 3 ರೂಪನಿಗೆ ನಮಸ್ಕಾರ ಮಾಡ್ತಕ್ಕಂಥ ಐಕೂರಾಚಾರ್ಯರಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಅಂತ. ಮತ್ತು 15 16 17 ಕಳೆಯುತ್ತಲಿ. ಅದು ಪ್ರಾಸಗಳು ನೋಡ್ರಿ. 15 16 17 ಕಳೆಯುತ್ತಲಿ. 15 ಯಾರು? 1+5 5 ಕಳೀತಾರಂತೆ. ಷಡ್ರಿಪುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. 15 16 ಸಪ್ತ ವ್ಯಸನಗಳು, ನಾನಾ ವಿಧವಾದ ವ್ಯಸನಗಳು, ಅದನ್ನು ಕಳೆಯತಕ್ಕಂಥವರಿಗೆ. 17 ಕಳೆಯುತ್ತಲಿ. 17 ಕಳೆಯೋದು. 7+1 8 ಅಷ್ಟಮದಗಳು. ಅಷ್ಟಮದಗಳನ್ನು ಕಳೆಯುವವರಿಗೆ. 18 ಸದ್ಭಕ್ತಿಯುತರಾಗಿ. ನವವಿಧ ಭಕ್ತಿಗಳು ಹೇಳ್ತಾ ಹೋದ್ರೆ ಹುಟ್ಟಿ ಬಂದ್ಬಿಡ್ತೀರೆಲ್ಲರೂ. 1+9 ನಾಮಗಳ ನೆನೆಯುತ್ತಲಿ. 1+ ದಶಾವತಾರಗಳ ನೆನೆಯುತ್ತಲಿ. 1 ಮ್ಯಾಲೆಂದು ಒಪುತೆ ಜಗೆ. ಒಂದೆಂದು ಸಮವೆನಿಸಿ. 1 ಸಮವೆನಿಸಿ. ಯಾವುದು? ಸುಖ ದುಃಖಗಳನ್ನು ಸಮ ಅಂತ ಅನಿಸಿಕೊಂಡವರಿಗೆ. 1 ಮತಜ್ಞಾನ. 1 ಮತ ಅಂದರೆ ದ್ವೈತ ಮತ. 1 ಮತ ದ್ವೈತ. ದ್ವೈತ 2 ಬೋಧಿ. 1 ಕ್ಷಣವನ್ನು ಬಿಡದೆ ಒಂದೇ ದೈವ ಶ್ಯಾಮ ಸುಂದರನ ವಶಗೈದ ವಂದನಾರ್ಹರಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಇದಾದ ಮೇಲೆ ಮೊದಲ ಕಲ್ಲು ಶೇಷದಾಸರನ್ನ ಹೊಗಳಬೇಕು. ಅದರ ಮೇಲೆ ಒಂದು ಪದ್ಯ ಮಾಡಿದ್ದಾರೆ, ಪೂರ್ತಿ ಹೇಳಲ್ಲ, ಒಂದು ನುಡಿ ಮಾತ್ರ ಹೇಳ್ತೇನೆ. ಇವರು ಯಾರು ಅಂತ ಹೇಳ್ತಾರೆ. ಗುರುವಿಜಯ ವಿಠ್ಠಲರು ಯಾರು ಅಂತ. ಸಾಮಾನ್ಯವಾಗಿ ಇವರು ಅರ್ಜುನಾವತಾರಿಗಳು ಅಂತ ಜಗತ್ ಪ್ರಸಿದ್ಧಿ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಅರ್ಜುನಾವತಾರಿ, ಕೃಷ್ಣನ ಜೊತೆಗೆ ಏನೇನು ತಪ್ಪು ಮಾಡಿದೆ ಇದನ್ನೆಲ್ಲ ಮೊದಲ ಕಲ್ಲು ಶೇಷದಾಸರ ಆರಾಧನೆ ಮೊನ್ನೆ ತಾನೇ ಆಯಿತು. ಅವರನ್ನು ವಂದನೆ ಮಾಡ್ತಾ ಹೇಳ್ತಾರೆ. ಅವ್ರು ನೋಡ್ರಿ, ಅವರ ಪ್ರಾಸ ಮತ್ತು ಪದಗಳ ಲಾಲಿತ್ಯವನ್ನು ನೋಡಬೇಕು. ಆ ಒಂದು ಕವನದಲ್ಲಿ ಗಟ್ಸು ನೋಡಬೇಕು. ಹರಿಕೇತು. ಹರಿಕೇತು. ಹರಿ ಅಂದರೆ ಯಾರು? ಕಪಿ. ಕಪಿಯನ್ನು ಕೇತು ಧ್ವಜವನ್ನಾಗಿ ಉಳ್ಳವನು ಯಾರು? ಕಪಿಧ್ವಜ ಅರ್ಜುನ. ಹರಿಸುತ. ಹರಿಸುತ ಯಾರು? ಹರಿ ಅಂದರೆ ಚಂದ್ರ, ಇಂದ್ರ, ಇಂದ್ರನ ಮಗ. ಹರಿಕೇತು ಹರಿಸುತ ಹರಿಣಾಂಕ ಕುಲಜಾತ ದಾಸರಾಯ. ಹರಿಕೇತು ಹರಿಸುತ ಹರಿಣಾಂಕ ಕುಲಜ. ಹರಿಣಾಂಕ ಯಾರು? ಹರಿಣಾಂಕ ಜಿಂಕೆಯ ಗುರ್ತಿರೋದು ಯಾರು? ಚಂದ್ರ. ಚಂದ್ರಕುಲಜಾತ ದಾಸರಾಯ. ಅರ್ಜುನರಾಗಿ ಚಂದ್ರಕುಲದಲ್ಲಿ ಹುಟ್ಟಿದವರು ಅಂತ ಹೇಳಲಿಕ್ಕೆ. ಅರ್ಜುನ ನೀನೆಂಥವನಪ್ಪ ಅಂದರೆ ಹರಿಕೇತು. ಹರಿಕೇತು ಅಂದರೆ ಕಪಿಯನ್ನು ಧ್ವಜದಲ್ಲಿ ಉಳ್ಳವನು. ಇದೆಲ್ಲ ಸಂಸ್ಕೃತದಲ್ಲಿ ಗೂಢಭಾಷಾ ಅಂತಾರೆ ಇದಕ್ಕೆಲ್ಲ. ನಮ್ಮಲ್ಲಿ ಮಹಾಭಾರತದಲ್ಲಿ ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣಕ್ಕೆ ಎಲ್ಲ ಕೌರವರು ಬಂದುಬಿಡ್ತಾರೆ. ಕೌರವರು ಬಂದಾಗ ಅರ್ಜುನ ಬೃಹನ್ನೆಳೆಯ ವೇಷ ಹಾಕ್ಕೊಂಡು ತಾನು ಉತ್ತರನನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ದ್ರೋಣಾಚಾರ್ಯರು ಇವರನ್ನು ಕೇಳ್ತಾರೆ, ಭೀಷ್ಮಾಚಾರ್ಯನ. ದ್ರೋಣಾಚಾರ್ಯರೇ ಬಂದ ರಥದ ಶಬ್ದ, ರಥ ಓಡಿಸೋ ಸ್ಟೈಲು ಅದು ಬರೋದು ನೋಡಿದರೆ ಅರ್ಜುನ ಇರಬೇಕಲ್ಲೇನ್ರಿ ಅಂತ ಕೇಳಿದರು ಭೀಷ್ಮಾಚಾರ್ಯ. ದ್ರೋಣಾಚಾರ್ಯ ಉತ್ತರ ಹೇಳಬೇಕು. ಆದರೆ ದುರ್ಯೋಧನ ಬಂದದ್ದು ಯಾಕೆ ಅಂದರೆ ಪಾಂಡವರಿಲ್ಲಿದ್ದಾರೆ, ಹೊರಗೆ ಹಾಕಿದರೆ ಮತ್ತೆ 13 ವರ್ಷ ದಬ್ಬಬಹುದು ಅಂತ ಬಂದಿದ್ದಾನೆ. ಅದಕ್ಕೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯಗೆ ಉತ್ತರ ಕೊಡಬೇಕು. ಆ ಉತ್ತರವನ್ನು ಹೆಂಗೆ ಕೊಡ್ತಾರೆ ಅಂದರೆ ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷಾ ಅಂತ. ಆ ಗುಹ್ಯ ಭಾಷಾದಲ್ಲಿ ಹೇಳ್ತಾರೆ ನಮ್ಮ ದ್ರೋಣಾಚಾರ್ಯರು, ನದೀಜ ಲಂಕೇಶ ವನ ಹರಿಕೇತುವು ನಗಾಕ್ವಯೋ ನಾಮ ನಗ ಹರಿಸೂನುವು ಅದ್ಯೈವ ಜಿತ್ವ ವಯಮೇಶ್ಯತೆ ಪಶು ಅನ್ನೋದು ಗೂಢ ಭಾಷೆ ಇದು. ನದಿ ಜಲಂ ಪದಚ್ಛೇದ ಮಾಡ್ಲಿಕ್ಕೆ ಬರ್ದೇ ಇದ್ರೆ ಗೋವಿಂದ. ನಮಗೆಲ್ಲ ಹಿಂದಕ್ಕೆಲ್ಲ ಪಾಠ ಹೇಳ್ಕೊಡೋ ಕಾಲಕ್ಕೆ ದಸರಾ ಮಶರ ಅಂತ. ಎಟ್ಲರ ಅಂತಂದ್ರೆ ದಸರಾ
ದಶರ ಮಶರ, ಅದು ದಶ ರಾಮ ಶರ, ಅದು ಬಿಡಿಸ್ಬೇಕಾದ ದಶ 10, ರಾಮನ ಶರ ಅಂತ ಆಗಬೇಕು. ಅದು ಬರದೇ ಇದ್ದವನು ದಶರ, ಮೂಡು ಅಕ್ಷರ ಅಲ್ಲೂ ದಶರ ಮಶರ ಮಾಡಿ ಕಡೆ ಚಾಳು ಮಾಡಿಬಿಟ್ಟ. ಅದು ಹಂಗಲ್ಲ, ಪದಚ್ಛೇದ ಮಾಡಿ ಓದಬೇಕು. ಅಂಗಡಿಗೆ ಹೋದವನಿಗೆ ಮೆಣಸು ಜೀರಿಗೆ ತೊಗೊಂಬ ಅಂತ ಹೇಳಿದ್ರು, ಅವನು ಪದಚ್ಛೇದ ಮಾಡ್ಕೊಂಡು ಹೋದ. ಮೇಣ ಮೆಣಸು ಜೀರಿಗೆ, ಮೇಣ ಸು ಜೀರಿಗೆ, ಏನ್ರಿಗೆ ಬಾರಿಗೆ, ಬಾರಿಗೆ ತೊಗೊಂಡು 555 ಬ್ರ್ಯಾಂಡಿನ ಕೋತಿ ಬ್ರ್ಯಾಂಡ್ ತಂದ್ಬಿಟ್ಟು ಮೆಣಸು ಸೂಜಿ ಬಾರಿಗೆ ಅಂತೇಳಿ ಹಂಗಾಗಬಾರ್ದು. ಪದಚ್ಛೇದ ಮಾಡಿ ನದಿ ಜಲಂಕೇಶವ ಪದಚ್ಛೇದ ಮಾಡ್ಕೊಳ್ಳಿಕ್ಕೆ ದುರ್ಯೋಧನಕ್ಕೆ ಬರಲಿಲ್ಲ, ಭೀಷ್ಮಾಚಾರ್ಯಗೆ ಅರ್ಥ ಆಯ್ತು. ನದಿ ಅಂದರೆ ನೀರು, ಜಲಂ ಅಂದರೆ ನೀರು, ನದಿ ಜಲಂ, ಕೇಶವ ನಾರಿಕೇತು ಒಂದು ಅರ್ಥ ಆಗಲಿಲ್ಲ ಒಂದು ದುರ್ಯೋಧನಿಗೆ. ಭೀಷ್ಮಾಚಾರ್ಯ ಅರ್ಥ ಮಾಡಿಕೊಂಡ್ರು. ನದಿ ಜಾ, ನದಿಯ ಮಗನಾದ ಭೀಷ್ಮಾಚಾರ್ಯನೇ, ಗಂಗಾಪುತ್ರನೇ, ಲಂಕೇಶವನ ಅರಿಕೇತು. ಲಂಕೇಶ ಯಾರು? ಲಂಕಾಪಟ್ಟಣ ಕೊಡಿ ರಾವಣ. ಲಂಕೇಶವನ ಯಾವುದು? ಅಶೋಕವನ, ಪ್ರಸಿದ್ಧವನ. ಆ ವನಕ್ಕೆ ಅರಿ ಅಂದರೆ ಯಾರು? ಶತ್ರು. ಅಶೋಕವನಕ್ಕೆ ಶತ್ರು ಯಾರು? ಹನುಮಪ್ಪ. ಕತೆ ಗೊತ್ತಿರಬೇಕು, ಪುರಾಣದ ಕೂತ್ರು ಕೂಡ ಸುಮ್ಮನೆ ಕೂತಿರ್ಬೋದು. ಲಂಕೇಶ ವನಕ್ಕೆ ಕೇತು ಯಾರು? ಅವನನ್ನೇ ಕೋತಿಯನ್ನು ಕೇತುವನ್ನಾಗುಳ್ಳವನು, ಧ್ವಜವನ್ನಾಗುಳ್ಳವನು ಯಾರು? ಕಪಿಧ್ವಜ. ಅರ್ಜುನ ಬಂದಾನೆ ಅಂತ ಹೇಳೋದು. ನದೀಜ ಲಂಕೇಶ ವನಾರಿ ಕೇತು ನಗಾಕ್ವಯೋ ನಾಮ ನಗಾರಿ ಸೂನು, ಬಂದವನು ನಗಾರಿ ಸೂನು. ಹಾಗೆ ಇಲ್ಲಿ ಕೂಡ ಹರಿಕೇತು, ಹರಿಸುತ್ತ. ಹರಿ ಅನ್ನುವ ಶಬ್ದಕ್ಕೆ ಬಹಳ ಅರ್ಥ. ಇದು ಜಗನ್ನಾಥದಾಸರ ಅನುಗ್ರಹ. ಜಗನ್ನಾಥದಾಸನೊಬ್ಬರು ಕ್ವಶನ್ ಮಾಡಿದರು, ಸ್ವಾಮಿ ನೀವು ಹರಿಕಥಾಮೃತ ಸಾರ ಬರೀತೀನಿ ಅಂತ ಹೇಳಿದ್ರಿ, ಹರಿಕಥಾಮೃತ ಸಾರದಲ್ಲಿ ಪಿತೃಯಜ್ಞ ಸಂಧಿ ಬರೆದಿರಿ, ಗಣಪತಿ ಸ್ತೋತ್ರ ಸಂಧಿ ಬರೆದಿರಿ, ಮತ್ತು ಇನ್ನೂ ಏನೇನೋ ಬೇರೆ ಬೇರೆ ಎಲ್ಲ ವಿಚಾರಗಳೆಲ್ಲ ಮಾತಾಡಿ ಭೋಜನ ಸಂಧಿ ಮಾಡಿರಿ, ಇದೆಲ್ಲ ಯಾಕೆ ಮಾಡಿರಿ ಅಂತ. ಜಗನ್ನಾಥದಾಸರ ಬಗ್ಗೆ ಅವರೇನು ಹೇಳಲಿಲ್ಲ, ವ್ಯಾಖ್ಯಾನಕಾರರು ಹೇಳ್ತಾರೆ ಹರಿ ಅನ್ನೋ ಶಬ್ದಕ್ಕೆ ಏನೇನು ಅರ್ಥದ ನೋಡ್ರಿ ಅಂತ. ಹರಿ ಅನ್ನೋ ಶಬ್ದಕ್ಕೆ ಇವೆಲ್ಲ ಇಂದ್ರ, ಸೂರ್ಯ, ಚಂದ್ರ ಇವೆಲ್ಲ ಅರ್ಥ ಇದ್ದಾವಾದ್ದರಿಂದ ಜಗನ್ನಾಥದಾಸರೇನು ಹೇಳಬಾರ್ದು ಹೇಳಿಲ್ಲ. ನೀವು ಹರಿ ಅಂದರೆ ಪರಮಾತ್ಮ ಅಂತ ಒಂದೇ ತಿಳ್ಕೊಂಡ್ರಿ, ಒಂದೇ ಅರ್ಥ ಹೇಳ್ಕೊಂಡ್ರೆ ಹರಿ ಎಲ್ಲ ಹಾಗಲ್ಲ. ಮತ್ತು ಪಿತೃಕಲ್ಪ ಹೇಳಿದ್ರಲ್ಲ ನೀವು, ಜೀವನಕಲ್ಪ, ಜೀವನ ಪ್ರಕ್ರಿಯಾ ಸಂಧಿ. ಸಾರ ಅಂತ ಹೇಳಿದ್ವಲ್ಲ, ಹರಿ ಕಥಾ ಅಮೃತ ಸಾರ. ಹರಿ ಅಂದರೆ ಪರಮಾತ್ಮ, ಕಥಾ ಅಂದರೆ ಲಕ್ಷ್ಮೀದೇವಿ, ಅಮೃತ ಅಂದರೆ ವಾಯುದೇವರು. ಹರಿ ಕಥಾ ಅಮೃತ ಸಾರ. ಲಕ್ಷ್ಮೀದೇವಿ, ಪರಮಾತ್ಮ, ವಾಯುದೇವರ ಸಾರ. ಪ್ರತಿಬಿಂಬ ಯಾರು? ಜೀವ. ಇವರ ಪ್ರತಿಬಿಂಬ ಜೀವ. ಅದಕ್ಕೆ ಜೀವಗಣ ಪಿತೃಗಣ ಕಲ್ಪವನ್ನು ನಾವು ಹೇಳಿದ್ದೇವೆ. ಜಗನ್ನಾಥ ಅದನ್ನೇ ಇಟ್ಟುಕೊಂಡೆ ಇವರು ಕೂಡ ಭಾಳ ಜಗನ್ನಾಥದಾಸರ ಅನುಗ್ರಹಕ್ಕೆ ಪಾತ್ರರು ಶ್ಯಾಮಸುಂದರು. ಹರಿಕೇತು ಅಂದರೆ ಕಪಿಧ್ವಜ. ಹರಿಸುತ ಇಂದ್ರನ ಮಗ. ಹರಿ ಅಂದರೆ ಇಂದ್ರ, ಅವನ ಮಗ. ಹರಿಣಾಂಕ ಕುಲಜಾತ. ಹರಿಣಾಂಕ ಅಂದರೆ ಚಂದ್ರ, ಅವನ ಕುಲ ಅಂದರೆ ಚಂದ್ರಕುಲ, ಅಲ್ಲಿ ಜಾತ ಹುಟ್ಟಿದವನು. ಹರಿಣಾಂಕ ಕುಲಜಾತ ದಾಸರಾಯ. ಹರಿಕೇತು ಹರಿಸುತಾದ್ಯರನು ಸಂಹರಿಸಿದ ದಾಸರಾಯ. ಹರಿಕೇತು ಹರಿಸುತಾದ್ಯರ. ಸೂರ್ಯಧ್ವಜ ಯಾರು? ಕರ್ಣ. ನೋಡ್ರಿ ಕಥಿ ಬರೇ ಪುರಾಣ ಕೇಳಿದ್ರೆ ಗೊತ್ತಾಗಲ್ಲ. ಅವ್ರು ಹರಿಕೇತು ಹರಿಸುತಾದ್ಯರನು. ಹರಿಕೇತು, ಹರಿಕೇತು ಮೊದಲೊಂದು ಸರಿ ಕಪಿಧ್ವಜ ಅಂತ ಅರ್ಜುನ ಆದ. ಎರಡನೇ ಸರಿ ಹರಿಕೇತು ಅಂದರೆ ಕರ್ಣ. ಕರ್ಣಂದು ಯಾವ್ದು ಧ್ವಜದಲ್ಲಿ ಗುರುತಪ್ಪ ಅಂದರೆ ಸೂರ್ಯಧ್ವಜ. ಹರಿಕೇತು ಹರಿಸುತಾದ್ಯರನು ಸಂಹರಿಸಿದ ದಾಸರಾಯ. ಏನು ಮಾಡ್ಬೇಕು ನೀವು ಅಂದರೆ ಹರಿದಾಡುತಿಹ ಮನ ಹರಿಯಲ್ಲಿ ನಿಲ್ಲಿಸಯ್ಯ ದಾಸರಾಯ. ತಿರ್ಗ ಮತ್ತು ಹರಿ. ಹರಿವೈರಿ ಮತಕರಿ ಹರಿಪರಿ ಹರಿಸಘ ದಾಸರಾಯ. ಹೀಗೆ ಪರಮಾದ್ಭುತವಾದ ಅನೇಕ ಸುಳಾದಿಗಳನ್ನು, ಪದಪದ್ಯಗಳನ್ನು ಎಲ್ಲವನ್ನೂ ಕೂಡ ಬರೀತಕ್ಕಂಥವರಾಗಿದ್ದಾರೆ. ಆ ಬರೆಯುವ ಸಂದರ್ಭದಲ್ಲಿ ಇಲ್ಲಿ ನಾವಿವತ್ತು ಮುಖ್ಯವಾಗಿ ಪ್ರಾಣದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಶ್ಯಾಮಸುಂದರ ದಾಸರು ಮಾರಿದ ಒಂದು ಪ್ರಾಣದೇವರ ಸ್ತೋತ್ರ. ಪ್ರಥಮಾಂಗ ಪ್ರಥಮಾಂಗ ಪೃಥ್ವಿ ಸೂರಾರ್ಚಿತ ಅತುಳ ಮಹಿಮ ಗುರು ಪ್ರಥಮಾಂಗ ಪ್ರಥಮಾಂಗ ದಶವರುಥ ಜನ ಕುಶಲವ ತ್ವರಿತದಿ ವಸುಧೆ ಗರುಪೀದ ಅಸಮಾಚರಿತ ಗುರು. 3 ಅವತಾರವನ್ನು ಸಂಗ್ರಹ ಮಾಡ್ತಾರೆ. ಇದನ್ನು ಪುರಂದಾಸರು ಮಾಡ್ಯಾರೆ, ವಿಜಯದಾಸರು ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಇವರು ವಾಕ್ಯ ಶೈಲಿ. ದಶವರೂಥ ಜನ. ದಶವರೂಥ ಅಂತಂದರೆ 10 ದಿಕ್ಕುಗಳಲ್ಲಿ ರಥ ಓಡಿಸ್ತಕ್ಕಂಥ ಅವನ ಜನ, ಅವನಿಂದ ಜನ್ಮ ಪಡೆದ ರಾಮದೇವರ ಕುಶಲವ ತ್ವರಿತದಿ. ದಶರಥನಂದನರಾದ ರಾಮದೇವರ ಕುಶಲವನ್ನು ತ್ವರಿತದಿ ವಸುಧೆಜೆಗೆ ಅರುಪಿದ. ವಸುಧೆ ಅಂದರೆ ಭೂಮಿಯಿಂದ ಹುಟ್ಟಿದವಳು ಯಾರು? ಸೀತಾದೇವಿ. ಅವಳಿಗೆ ಅರುಪಿದ ಪ್ರಥಮಾಂಗ ಅಸಮಚರಿತ, ಸಮುದ್ರವನ್ನು ದಾಟಿದ ಅದ್ಭುತವಾದ ಚರಿತ್ರವುಳ್ಳವರು ಅಂತ. ಕುಂಜರ ಪುರಪತಿ ಭಂಜನ ಭಾವಿ
ಕಂಜಜ ಕಾಯೋ ಮೃತ್ಯುಂಜಯ ವಂದಿತ. ಕುಂಜರ ಪುರಪತಿ, ಕುಂಜರಪತಿ, ಪುರ ಅಂದರೆ ಯಾವುದು? ಕುಂಜರ ಅಂತಂದರೆ ಆನೆ, ಹಸ್ತಿ, ಪುರ ಅಂದರೆ ಪುರ, ಹಸ್ತಿನಾಪುರದ ಪತಿ ದುರ್ಯೋಧನ, ಅವನ ಭಂಜನ. ಕುಂಜರ ಪುರಪತಿ ಭಂಜನ ಭಾವಿ ಕಂಜಜ, ಭಾವಿ ಕಂಜಜ ಮುಂದೆ ಬ್ರಹ್ಮದೇವರ ಪದವಿಗೆ ಬರತಕ್ಕಂಥವರೇ. ಕಾಯೋ ಮೃತ್ಯುಂಜಯ ವಂದಿತನೇ, ಮೃತ್ಯುಂಜಯ ವಂದಿತನಾದವನೇ ಕಾಯೋ. ಅಧಮ ಅದ್ವೈತರ ಮಧವಳಿಯಲು ನಡು ಸದನನ ಸುದತಿಯ ಉದರದೊಳುದಿಸಿದ. ಈ ನಡು ಮನೆ ಎಂಬುದನ್ನು ಅವರು ನಡು ಸದನದ ಜಗನ್ನಾಥದಾಸರು ನಡುಮನೆ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಅಂತ ಅವ್ರು ಹೇಳಿದರೆ, ಇವರು ನಡು ಸದನದ ಗುರುಗಳ ಛಾಯಾ ಅವ್ರ ಮೇಲೆ ಬಿದ್ದದ, ಲಿಖಿತಾಂಸಾರದ ಛಾಯಾ. ಮತ್ತು ಬಕಕೀಚಕ ಖಳ ನಿಖರ ತರಿದ ಪಾವಕ ಸುಖ ಋಕೋದರ ಸುಖ ತೀರತ ಗುರು ಹೇಮೋದರ ಪಿತ ಶ್ಯಾಮಸುಂದರನ ಪ್ರೇಮದ ಸುತ ಸುತ್ರಾಮನಮಿತ ಗುರು ಪ್ರಥಮ ಅಂಗ. ಹೀಗೆ ಅನೇಕ ಪದಪದ್ಯ ಸುಳಾದಿಗಳನ್ನು ಇವರ ಪರಮ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನಾವೆಲ್ಲ ಕೇಳ್ತಕ್ಕಂಥದ್ದು ವಿಜಯದಾಸರ ಮೇಲೆ ಮಾಡಿದ ಸುಳಾದಿ. ನಿಷ್ಠೆಯಿಂದಲಿ ಮನ ಮುಟ್ಟಿ ಭಜಿಸೋ ಅಂತ ವಿಜಯದಾಸರ ಚಿಪ್ಪಗಿರಿಯ ಶೈಲ. ಚಿಪ್ಪಗಿರಿಯಲ್ಲಿಪ್ಪ ಅಪ್ಪ ತಿಮ್ಮಪ್ಪನ ಭಜಿಪರಿಗೆ ತಪ್ಪು ಇಲ್ಲದೆ ಕಾಯುವ ಶ್ಯಾಮ ಸುಂದರ ವಿಠಲ ಅಂಥೇಳಿ ಅವರನ್ನು ಕಾಯ್ದಿದ್ದಾರೆ. ಹೀಗೆ ಅನೇಕ ಇವರ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ತಾ ಇರ್ತೇವೆ. ಗಣೇಶನ ಸ್ತೋತ್ರವನ್ನು ಮಾಡ್ತಾರೆ. ಗಣೇಶನ ಸ್ತೋತ್ರದಲ್ಲಿ ಪರಮಾದ್ಭುತವಾಗಿ ಗಣೇಶನನ್ನು ನಾನಾ ಪದಗಳಿಂದ ವರ್ಣನೆಯನ್ನು ಮಾಡ್ತಾರೆ. ರಾಯರ ಬಗ್ಗೆ ಬಹಳಷ್ಟು ಪದಪದ್ಯಗಳನ್ನು ಮಾಡಿದ್ದಾರೆ. ಇವರ ಕವಿತೆ ಅವರಿಗೆ ಎಷ್ಟು ವಿಜಯದಾಸರ ಬಗ್ಗೆ, ಜಗನ್ನಾಥದಾಸರ ಬಗ್ಗೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾತಿತ್ತು ಅಂತಂದರೆ, ಜಗನ್ನಾಥದಾಸರಲ್ಲದೆ ಶ್ಯಾಮಸುಂದರ ದಾಸರಿಗೆ ಬೇರೆ ಯಾರೂ ಇರಲಿಲ್ಲ, ಜಗನ್ನಾಥದಾಸರೇ ಇಲ್ಲ. ಅವರೊಂದು ಪದ್ಯದಲ್ಲಿ ಹೇಳ್ತಾರೆ, ಇವರ ಸಂದರ್ಶನ ಭವಬಂಧ ಮೋಚನ. ಜಗನ್ನಾಥದಾಸರ ದರ್ಶನ ಮಾಡಿದರೆ ಭವಬಂಧ ಮೋಚನವಾಗತ್ತೆ. ಇವರ ಚರಣ ಧ್ಯಾನ ಗಂಗಾ ಸ್ನಾನ. ಜಗನ್ನಾಥದಾಸರ ಚರಣ ಧ್ಯಾನ ಮಾಡಿದರೆ ಅದೇ ದೊಡ್ಡ ಗಂಗಾ ಸ್ನಾನ. ಇವರನ್ನು ಸಾರಿದರೆ ಜವನ ಅಂಜಿಕೆಯೂ ಇಲ್ಲ. ಜಗನ್ನಾಥದಾಸರನ್ನು ಯಾರು ಕೊಂಡಾಡಿದರೆ ಅವರಿಗೆ ಯಮರಾಜನ ಭಯವಿಲ್ಲ. ಇವರ ಕವನ ಸ್ತವನ ಶ್ರವಣದಿಂದ ಪವನ ಸಚ್ಚಾಸ್ತ್ರದ ಪ್ರವಚನದ ಫಲವಕ್ಕು. ಜಗನ್ನಾಥದಾಸರ ಗ್ರಂಥಗಳ ಪ್ರವಚನದ ಶ್ರವಣವನ್ನು ಯಾರು ಮಾಡ್ತಾರೆ ಅವರಿಗೆ ಮಧ್ವಶಾಸ್ತ್ರದ ಶ್ರವಣದ ಫಲವಾಗತ್ತೆ. ಇವರಿಪ್ಪ ಸ್ಥಳ ಕಾಶಿರಾಮೇಶ್ವರ. ಇವರಲ್ಲಿ ಸಮಸ್ತ ದಿವಿಜರು ನೆಲೆಸಿದ್ದು, ಇವರಲ್ಲಿ ಸಕಲ ದೇವತೆಗಳಿದ್ದಾರೆ. ಇವರಂದ ವಚನವ ನಡೆಸುವವರು. ಯಾರು ಜಗನ್ನಾಥದಾಸರು ಹೇಳಿದ ಮಾತನ್ನು ನಡೆಸ್ತಾರೆ, ಇವರಿಲ್ಲಿರಲು ಬಿಟ್ಟು ಅವನಿಸುತ್ತಿದ್ದವರಿಗೆ. ಮಾನವಿಯಲ್ಲಿ ಜಗನ್ನಾಥದಾಸರು ಇರಲಿಕ್ಕೆ ಅವ್ರನ್ನ ಬಿಟ್ಟು ಬೇರೆ ಬೇರೆ ಕಡೆ ಸುತ್ತಿದವರಿಗೆ ಲವಲೇಶವಾದರೂ ಪುಣ್ಯವಿಲ್ಲ, ಒಂದು ಕಿಂಚಿತ್ತೂ ಪುಣ್ಯ ಬರೋದಿಲ್ಲ. ಇವರನುಗ್ರಹವಾಗೆ ಶ್ರೀ ಶ್ಯಾಮಸುಂದರನು ತವಕದಿನ್ ಕರಪಿಡಿದು ಸಲಹುವ. ಸರ್ವದಾ ಬೇಗ ಕೈ ಬಿಡಿದು ಉದ್ಧಾರವನ್ನು ಮಾಡ್ತಾರೆ. ಹೀಗೆ ಪರಮಾದ್ಭುತವಾದ ರೀತಿಯಲ್ಲಿ ಅನೇಕ ಪದಪದ್ಯ ಸುಳಾದಿಗಳನ್ನು ಮತ್ತು ಸಣ್ಣ ಸಣ್ಣ ಕವನಗಳನ್ನು ಎಲ್ಲವನ್ನು ಮಾಡಿರ್ತಕ್ಕಂಥ ಮಹನೀಯರು ನಮ್ಮ ಶ್ಯಾಮಸುಂದರ ದಾಸರು. ಅವರ ಇದನ್ನು ಶ್ರೇಷ್ಠವಾದ ಕವಿತೆಗಳನ್ನು ಹಾಡಿ ಪಾಡಿ ನಾನಾ ರೀತಿಯಲ್ಲಿ ಇವತ್ತು ಅನೇಕರು ಶ್ಯಾಮಸುಂದರರ ಕೀರ್ತನೆ ಅಂತಂದರೆ ಅದು ಹಾಡಬೇಕಾದ್ರೆ ತುಂಬ ಪಟುತ್ವ ಬೇಕು. ಪದ ಎಲ್ಲಿ ನಿಲ್ಲಿಸಬೇಕು, ಅರ್ಥ ಮಾಡಿಕೊಂಡು ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಬೇಕು. ಅದಕ್ಕೆ ಇವರನ್ನು ನಮ್ಮ ಲಕುಮೀಶದಾಸರು ಇವರನ್ನು ಬಹಳ ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾರೆ. ಶ್ಯಾಮಸುಂದರ ದಾಸರನ್ನು ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಅವರು ತಮ್ಮ ಬಗ್ಗೆ ಹೇಳ್ಕೊಡ್ತಾರೆ ಲಕ್ಷ್ಮೀಶದಾಸರು. ಹಿಂದೆಯನ್ನನು ಕರೆದು ಅಂಧಕಿಯಲ್ಲಿರೆ ತಂದೆ ನೀ ಹರುಷ ಸುರಿದು ಬಲ್ಲಟಿಗೆ ಸದನಕ್ಕೆ. ಅಂದೆಯನ್ನನು ಕರೆದು ದಯ ಪೂರ್ಣಗೈದು ಸಂದನಾನಾ ಜನ್ಮ ವೃಂದದ ಪುಣ್ಯ ಬೆಂದು ಪೋಗಲು ಹರಿಕಥಾಮೃತ ಸಂಧಿ ಪೂರ್ವೋತ್ತರದ ಸಾರದ ಕಂದ ಸಟಿ ಪಡಿಸ್ಯಾನಂದವೆಂದೇ. ಇದನ್ನು ಓದು ನೀನು ಅಂತ ನನಗೆ ಹೇಳಿಕೊಟ್ರಿ. ದುಷ್ಟವದನ ವತ್ಸರದಿ ವೈಶಾಖ ಶುದ್ಧದಿ. ಅವರು ನೋಡ್ರಿ ಶ್ಯಾಮಸುಂದರದಾಸರ ಒಂದು ಅನುಗ್ರಹಕ್ಕೆ ಪಾತ್ರರಾದರು ಅಂದರೂ ಕೂಡ ಅವರು ಶ್ಯಾಮಸುಂದರದಾಸರಂತೆ ಬರೀತಾ ಇದ್ರು ಲಕ್ಷ್ಮೀಶ ದಾಸರು ಕೂಡ. ಅಷ್ಟಮಿ ಅಮರುದಿನ ಶುಕ್ರವಾರದಿ ಉತ್ಕೃಷ್ಟ ಉತ್ತರಾಯಣದಿ ಭವತಾಪ ಮೋದದಿ ಬಿಟ್ಟುದ ದ್ವಾದಶೋರ್ಧ್ವ ಪುಂಡ್ರವ ಇಟ್ಟು ಲಕುಮೀಶನಂಗ್ರಿಯ ದಿಟ್ಟ ಧ್ಯಾನದಿ ಲಯವ ಚಿಂತಿಸಿ ಪುಟ್ಟಿಯನ್ನನು ಆಗಲಿ ಹರಿಪಟ್ಟಣವ ಸೇರಿದಾತನೇ. ಕಾಯೋ ಶ್ರೀ ಶ್ಯಾಮ ಸುಂದರ ದಾಸಾರ್ಯ ಕವಿವರ ಮಾಯಾವಾದಿಗಳ ಹಲ್ಲು ಮುರಿದು
ವಾಯುಮತ ಸಾಗರನೆ ಮೀನನೆ ನೋಯಲಾರೆನೋ ಭಾವ ಗೆಲುವ ಉಪಾಯ ತೋರಿಸು ವರ್ತುಲಾರ್ಯನೇ. ವರ್ತುಲ ಅಂದರೆ ಗುಂಡು, ಆರ್ಯ ಅಂದರೆ ಆಚಾರ್ಯ, ಗುಂಡಾಚಾರ್ಯ ಎನ್ನೋದನ್ನು ನಮ್ಮ ಶ್ರೀಶ ಇಂದ್ರೇಶ ವಿಠಲರು ವರ್ತುಲಾರ್ಯ ಅಂತ ಅವರಿಗೆ ಹೊಸ ಪದವನ್ನು ಕೊಟ್ಟಿದ್ದಾರೆ. ವರ್ತುಲಾರ್ಯ ಅಂತ ಇಂದ್ರೇಶ ನಮ್ಮ ದಾಸರು, ನಮ್ಮ ರಾಘವೇಂದ್ರಾಚಾರ್ಯರು, ಅದು ಲಕುಮೀಶದಾಸರು ಆ ರೀತಿಯಾಗಿ ಅವರನ್ನು ಹೊಗಳಿದ್ದಾರೆ. ಲಕುಮೀಶನಂಗ್ರಿಯ ಇಟ್ಟು ಲಕುಮೀಶನಂಗ್ರಿಯ ದಿಟ್ಟ ಧ್ಯಾನದಿ. ಪಟಾಪಟ ಅಂತ ಓದಿದರೆ ಅರ್ಥ ಆಗೋದಿಲ್ಲ. ವರ್ತುಲಾರ್ಯ ಮತ್ತು ನಾವು ಇವ್ರನ್ನ ಮೊದಲ ಕಲ್ಲು ಶೇಷದಾಸರು ನೋಡ್ತೀವಿ, ಅವ್ರು ನೋಡ್ಬೇಕಾದ್ರೆ ಅವ್ರ ಪದ್ಯದಲ್ಲೂ ಹಾಗೆ ಮಾಡಿಟ್ಟಿದ್ದಾರೆ. ಯಾರಿಗೂ ಬೇಗ ಅರ್ಥ ಆಗಲ್ಲ, ಅದು ಮೊದಲ ಕಲ್ಲು ಅಂತ ಅರ್ಥ ಆಗೋದಿಲ್ಲ. ಹೀಗೆ ಪದಗಳಲ್ಲಿ ಅನೇಕ ಜಗನ್ನಾಥದಾಸರು ಹಾಗೆ ಅವರ ಹರಿಕಥಾಮೃತ ಸಾರದಲ್ಲಿ ಅನೇಕ ಪದಗಳನ್ನು ಹೀಗೆ ಎಲ್ಲರುಣಿಯ ಓಲ್ ನುಂಗುವಗೆ ಎಲ್ಲಿ ಹೋದು ವೈಷಮ್ಯ ಅಂತಂತಾರೆ. ಮತ್ತು ಜಗನ್ನಾಥದಾಸರು ಹೇಳುವಾಗ ಒಂದು ಕಡೆ ಬಹಳ ದೊಡ್ಡ ಪದ ಉಪಯೋಗಿಸ್ತಾರೆ, ಚಳಿವೆಟ್ಟಳಿಯ ಅಂತ ಜಗನ್ನಾಥದಾಸರು. ಚಳಿವೆಟ್ಟಳಿಯ ಅಂತ, ಚಳಿಯ ಬೆಟ್ಟದ ಅಳಿಯನಂತ. ಯಾರು? ಚಳಿಯ ಬೆಟ್ಟ ಅಂದರೆ ನಮಗೆ ಉತ್ತರ ಕರ್ನಾಟಕದವ್ರು ನಮ್ಗೆ ಎಲ್ಲಿ ಗೊತ್ತಾಗ ಚಳಿಯ ಬೆಟ್ಟ, ನಮಗೆಲ್ಲ ಬಿಸಿ ಬೆಟ್ಟನೇ. ಚಳಿಯ ಬೆಟ್ಟ ಹಿಮಾಲಯ, ಹಿಮಾಲಯ ಬೆಟ್ಟದ ಅಳಿಯ, ಹಿಮಾಲಯನ ಅಳಿಯ ಯಾರು? ರುದ್ರದೇವರು ಅಂತ. ಎಲರುಣಿಗ ವಿಹಗೇಂದ್ರ ಚಳಿವೆಟ್ಟಳಿಯ ಅಂತ ಜಗನ್ನಾಥದಾಸರು. ಹೀಗೆ ಜಗನ್ನಾಥದಾಸರು ಹೀಗೆ ಗಾಂಗೇಯ ಶಯ್ಯಜನು ಮೊದಲು ತಪವ ಮಾಡಿದ್ದರಿಂದ ಅಂತ ಪಂಡಿತರನ್ನು ಕೇಳಿದ್ರೆ, ಆಚಾರ್ಯ ಇದಕ್ಕೆ ಅರ್ಥ ಹೇಳ್ರಿ ಅಂದರೆ, ಗಾಂಗೇಯ, ಗಂಗೆಯ ಮಗ ಯಾರು? ಗಾಂಗೆಯ ಭೀಷ್ಮಾಚಾರ್ಯ. ಶಯ್ಯ, ಗಾಂಗೆಯ ಅಂದರೆ ಭೀಷ್ಮಾಚಾರ್ಯ. ಶಯ್ಯ ಅಂದರೆ ಯಾವುದು? ಬಾಣಗಳು ಅಲ್ವಾ? ಶಯ್ಯಜ ಯಾರು? ಅರ್ಥ ಬರೋದಿಲ್ಲ. ಜಗನ್ನಾಥದಾಸರು ಹಾಗೆ ಬರೀತಾ ಇದ್ರು, ಅವ್ರದ್ದೇ ಪದ್ಯ. ಗಾಂಗೇಯ ಅಂತಂದರೆ ಬಂಗಾರ ಅಂತ ಅರ್ಥ ಅಮರಕೋಶದಲ್ಲಿ. ಗಾಂಗೇಯ ಶಯ್ಯ, ಬಂಗಾರ, ಶಯ್ಯ ಹಾಸಿಗೆ. ಬಂಗಾರ ಅಂದರೆ ಹಿರಣ್ಯ, ಶಯ್ಯ ಅಂದರೆ ಹಾಸಿಗೆ, ಹಾಸಿಗೆ ಅಂದರೆ ಕಶುಪು, ಹಿರಣ್ಯ ಕಶುಪುವಿನ ಜ. ಪ್ರಹ್ಲಾದ ತಪವ ಮಾಡಿದ್ದರಿಂದ, ಮಂತ್ರಾಲಯದೊಳಗೆ ತಪಸ್ಸು ಮಾಡಿದ್ದರಿಂದ ಇಲ್ಲಿ ರಾಯರು ಬಂದು ಸೇರಿದ್ದಾರೆ ಅಂತ ಹೇಳುವ ಕ್ರಮ. ಹೀಗೆಲ್ಲ ಭಾಳ ಜಗನ್ನಾಥದಾಸರ ಶೈಲಿ. ಅವರ ಹರಿಕಥಾಂಸಾರ ಓದ್ದವರಿಗೆ ವಚನ ದಾರಿದ್ರ್ಯವಿರಲ್ಲ. ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಬರೆದವರು ಜಗನ್ನಾಥದಾಸರು. ವಾದಿರಾಜರ ಗ್ರಂಥಗಳನ್ನು ಯಾರೇ ಕಂಠದಲ್ಲಿ ಧಾರಣ ಮಾಡ್ತಾರೆ ಅವರಿಗೆ ಸಭಾದಲ್ಲಿ ಅಗೌರವವೇ ಇರೋದಿಲ್ಲ. ವಾದಿರಾಜರ ಮಾತನ್ನು, ವಾದಿರಾಜರ ಬಗ್ಗೆ ಯಾರು ಮಾತಾಡ್ತಾರೆ ಸಭೆಯಲ್ಲಿ, ಎಲ್ಲೇ ಕೂತಿರಲಿ, ಎಂಥ ಪಂಡಿತರೇ ಇರಲಿ, ಅವ್ರಿಗೆ ಮಾನ್ಯತೆ ಬಂದುಬಿಡುತ್ತೆ. ಇನ್ನು ವಾದಿರಾಜರ ಕೋಶಗೊಪ್ಪು ಹರಿಕಥಾಮೃತ ಸಾರ, ಇವಾಗೆಲ್ಲ ಯಾರೇ ಆಚಾರ ಉಪನ್ಯಾಸ ಮಾಡಿದ್ರು ಹರಿಕಥಾಂಸಾರ ಹೇಳಿದ್ರೆ ಅವ್ರಿಗೆ ಕ್ಲಿಕ್ ಆಗೋದಲ್ಲ. ಹರಿಕಥಾಂಸಾರ ಹೇಳಲೇಬೇಕು, ಅಲ್ಲಿ ಒಂದು ಪದ್ಯನಾರು ಅರ್ಥ ಹೇಳಬೇಕು, ಆಗ ಮಾತ್ರ ಸಾಧ್ಯ. ಅಂಥದ್ದು ನಮ್ಮ ಜಗನ್ನಾಥದಾಸರ ಪರಮಾನುಗ್ರಹಕ್ಕೆ ಪಾತ್ರರಾದ ಶ್ಯಾಮಸುಂದರದಾಸರ ಆರಾಧನಾ ಮಹೋತ್ಸವವನ್ನು ಗೋಪಾಲದಾಸರ ಜಾಗದಲ್ಲಿ, ಇದೊಂದು ಔನ್ನತ್ಯ. ಇಬ್ಬರು ಮೇಳನ ಇಲ್ಲಿ ಗೋಪಾಲದಾಸರು, ಜಗನ್ನಾಥದಾಸರು, ವಿಜಯದಾಸರು. ಇಲ್ಲಿನ ಒಂದು ಕಣ ನಮ್ಮ ಮೈ ಮೇಲೆ ಬಿದ್ದರೆ ಸಾಕು, ಹೆಚ್ಚಿಗೆ ಬೇಡ. ನಾವು ಕಲಿಯುಗದಲ್ಲಿ ಜಪ ತಪ ಅನುಷ್ಠಾನ ಆಚಾರ ವಿಚಾರ ಮಾಡಿ ಯಾವುದು ಮಾಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ನಮ್ಮ ಕೈಲಿ ಮಾಡಲಿಕ್ಕಾಗೋದೊಂದು ಹರಿನಾಮ ಸ್ಮರಣೆ. ಆ ಹರಿನಾಮ ಸ್ಮರಣೆ ಮಾಡಲಿಕ್ಕೂ ಬಹಳ ವಿಘ್ನಗಳು ಬರ್ತವೆ. ಆ ವಿಘ್ನಗಳ ಪರಿಹಾರ ಆಗಬೇಕು ಅಂತಂದರೆ ಇಂಥ ತೀರ್ಥಕ್ಷೇತ್ರಗಳಿಗೆ ಬಂದಾಗ, ಇಲ್ಲಿಯ ಮೇಲೆ ಹರಿದ ಮಣ್ಣಿನ ಮೇಲೆ ಹರಿದ ನೀರು ಕುಡಿದಾಗ, ನಾವು ದರ್ಶನ ಮಾಡಿದ ಕ್ಷೇತ್ರಗಳ ದರ್ಶನದಿಂದ ಅದಕ್ಕೆ ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿಸು ನುಡಿಸನ್ನಿಂದ ಅಂತ ಜಗನ್ನಾಥದಾಸರು ಕೇಳ್ತಾರೆ. ಅಂತಹ ಪರಮ ಪುಣ್ಯವಾದಿ ಜಾಗದಲ್ಲಿ ರಮೇಶಾಚಾರ್ಯ ಎಲ್ಲೆಲ್ಲೋ ಪ್ಲ್ಯಾನ್ ಹಾಕ್ತಿರ್ತಾರೆ. ಎಲ್ಲೋ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಹಾಕ್ಕೊಂಡು ಬರ್ರಿ ಅಂತಾರೆ. ನಾವಂತೂ ಬಿಡೋದಿಲ್ಲ, ಬಂದೇ ಬರ್ತೀವಿ. ನೀವು ಹೆಂಗಾರ ಮಾಡಿರಿ, ಏನು ಮಾಡ್ತೀರೋ, ನಮ್ಮ ಅಡುಗೆಯವ್ರನ್ನ ಯಾರು ಕರೆದಿರಿ ಗೊತ್ತಿಲ್ಲ, ನಮಗೆ ಏನು ಖರ್ಚು ಮಾಡ್ತೀರಿ ಗೊತ್ತಿಲ್ಲ, ಬರ್ರಿ ಅಂತೀವಿ, ನಾವು ಬರ್ತೀವಿ. ನಿಮ್ಮ ಹಿಂದೆ ನಾವಿರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗ್ರಿ, ನಮಗೂ ಒಂದಿಷ್ಟು ಏನಾರೊಂದು ಅನುಗ್ರಹ ಆಗ್ತದೆ ಅಂಥೇಳಿ ನಮ್ಮ ಲಕುಮೀಶ್ವರ ಅನುಗ್ರಹಕ್ಕೆ ಪಾತ್ರರಾದವರು ನೀವು, ಕುರಡಿ ಮನೆತನದವರು ನೀವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿದ್ರಿ. ಇದರಿಂದ ಭಗವಂತ ಸುಪ್ರೀತನಾಗಿ ಶ್ಯಾಮಸುಂದರ ದಾಸರ ಅಂತರ್ಯಾಮಿಯಾಗಿರ್ತಕ್ಕಂಥ ಜಗನ್ನಾಥದಾಸರು, ಜಗನ್ನಾಥದಾಸರ ಅಂತರ್ಯಾಮಿಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವಲ್ಲಭ ಶ್ರೀಮಂತ ಮೂಲ ರಾಮಚಂದ್ರ ದೇವರು ಸುಪ್ರೀತರಾಗಲಿ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣ ವಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರು ಬುದ್ಧಾತ್ಮನ ವಸ್ತು ಸ್ವಭಾವ ಕರೋಮಿದ್ದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.